ಮ್ಯಾಮ್ ನೀವು ಇಲ್ಲ ಹೀರೋಯಿನ್ ಕೂಡ ನಮ್ಮನ್ನ ಭರ್ಜರಿಯಾಗಿ ರಂಜಿಸ್ತೀರಾ ಅಂತ ನಮ್ಗೆ ಗೊತ್ತಾಗ್ತಿದೆ ಕೆಲವು ತುಣುಕುಗಳು ನೋಡಿದಾಗ, ಹಾಡೆಲ್ಲ ನೋಡಿದಂತ ಸಂದರ್ಭದಲ್ಲಿ. ನಿಮ್ಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್, ನಿಮ್ಮ ಪಾತ್ರ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ? ಅಲ್ಲೇ ಕರೆಕ್ಟ್ ಮಾಡ್ತೀನಿ, ಹೀರೋಯಿನ್ ಕಿಂತ ನನ್ನೊಂದು ಪಾತ್ರ. ಸೂಪರ್, ಇಟ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ದಟ್ ಕಮ್ಸ್. ಇದು ವಿಕ್ಕಿ ಅನ್ನೋ ಒಂದು ಹುಡುಗನ ಲೈಫಲ್ಲಿ ಬರುವಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನೇಹ. ನನ್ನ ಪಾತ್ರದ ಹೆಸರು ನೇಹ. ಆ್ಯಂಡ್ ಈ ಸಾಂಗಲ್ಲಿ ನೋಡ್ದಂಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲ್ ಬರುತ್ತೆ. ಅಂದರೆ ಈ ನಡುವೆ ಬರ್ತಾ ಇರುವಂಥ ಹಾಡುಗಳಿಗೂ ಆ್ಯಂಡ್ ಸಿನಿಮಾಗಳಿಗೆ ಈ ಹಾಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು ಇನಿಷಿಯಲಿ ಫಿಲಮ್ ಇಂಡಸ್ಟ್ರಿ ಸೇರಿರೋದೇ ಶಿವಣ್ಣ ಅವ್ರ ಸಿನಿಮಾ ನೋಡಿ. ಆ ಸಿನಿಮಾ ಅಲ್ಲಿ ಆ ಲವ್ ಸ್ಟೋರೀಸ್ ಆಗಿರಲಿ, ಇಲ್ಲ ಅವರು ಮಾಡ್ತಿರುವಂಥ ಸಿನಿಮಾಗಳೇ ಒಂಥರ ವೆರಿ ಬ್ಯೂಟಿಫುಲ್, ತುಂಬ ಡಿಫ್ರೆಂಟ್ ಆಗಿತ್ತು. ಇವಾಗ ಬರ್ತಿರುವಂಥ ಸಿನಿಮಾಗಳು ಕೂಡ ಚೆನ್ನಾಗಿದೆ, ಬಟ್ ನಾನು ಆಸೆ ಪಟ್ಟಿರೋದು ಅಂಥ ಸಿನಿಮಾಗಳನ್ನ ನೋಡಿ ಅಲ್ವಾ. ಆ್ಯಂಡ್ ದಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಎಸ್ಪೆಷಲಿ ಅವಾಗಿನ ಟೈಮಲ್ಲಿ ಅದು ತುಂಬಾ ಜಾಸ್ತಿ ತೋರಿಸ್ತಾ ಇದ್ರು. ಅದು ಈ ನಡುವೆ ಕಮ್ಮಿ ಆಗಿದೆ. ಆದ್ರೆ ಆ ಇನ್ನೋಸೆಂಟ್ ಲವ್ ಸ್ಟೋರಿನ ಇಲ್ಲಿ ವಂಶಿ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡರ್ನ್ ಟಚ್ ಕೊಟ್ಬಿಟ್ಟು ತೋರ್ಸೋಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಹೇಳ್ದಂಗೆ ಐ ಆಮ್ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ನೇಮ್ಡ್ ನೇಹ. ಈ ನೇಹ ಅನ್ನೋ ಒಂದು ಪಾತ್ರನ ವಿಕ್ಕಿ ಹೆಂಗ್ ಮೀಟ್ ಮಾಡ್ತಾರೆ ಆ್ಯಂಡ್ ಅವ್ರ ಜರ್ನಿ ಹೆಂಗ್ ಹೋಗುತ್ತೆ, ಆ್ಯಂಡ್ ಅದೇ ಬೇಸಿಕ್ಲಿ ಅದೇ ಸ್ಟೋರಿ. ಬಟ್ ನಂದು ಫುಲ್ ಫ್ಲೆಜ್ಡ್ ಅಂತ ಏನಿಲ್ಲ. ದರ್ ಇಸ್ ಒನ್ ಸ್ಮಾಲ್ ಕ್ಯೂಟ್ ರೋಲ್ ದಟ್ ಹ್ಯಾವ್ ಪ್ಲೇಡ್ ಇನ್ ದ ಮೂವಿ. ಸೊ ಐ ವಿಲ್ ಡೆಫಿನೆಟ್ಲಿ ವಾರ್ನ್ ಯು ಆಲ್ ಅಬೌಟ್ ಇಟ್. ಇಡೀ ಚಿತ್ರದ ಅಂದ್ರೆ ಇಲ್ಲಿ ನಾವು ಗಮನಿಸಿ ಹೊಸಬರಿಗೆಲ್ಲ ಅವಕಾಶ ಕೊಟ್ಟು ಸಿನಿಮಾನ ಮಾಡಿಸಿರೋದು, ಅದು ಕೂಡ ನಿವೇದಿತಾ ಅವರು ಮೊದಲ ಸಿನಿಮಾ. ಎಷ್ಟು ಬೇಕಾದ್ರೆ ಖರ್ಚು ಮಾಡಿ ಬಟ್ ಅದ್ಭುತವಾದ ಪ್ರಾಡಕ್ಟ್ ಕೊಡಿ ಅನ್ನೋ ರೀತಿಯಲ್ಲಿ ಮಾಡಿಸಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಶಿವಣ್ಣ ಅವ್ರ ಮಗಳು ನನ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ? ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನಂದು ಶೂಟಿಂಗ್ ಇದ್ದಾಗೆಲ್ಲ ನಿವೇದಿತಾ ಅವರು ಸೆಟ್ಟಿಗೆ ಬಂದು ನೋಡ್ತಾ ಇದ್ರು. ಬೇರೆ ಟೈಮಲ್ಲಿ ಕೂಡ ಬರ್ತಾ ಇದ್ರಂತೆ. ಬಿಕಾಸ್ ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಎಲ್ಲ ಆರಾಮಾಗಿದೆ ಅಂತೆಲ್ಲ ಕೇಳ್ತಾ ಇದ್ರು. ಒಂದ್ 2 ದಿವಸ ಬಂದಿಲ್ಲ ಅಷ್ಟೇ. ಆ 2 ದಿವಸ ಬಂದಿಲ್ಲ ಅಂದ್ರೂ ಅವ್ರು ಕಾಲ್ ಮಾಡ್ಬಿಟ್ಟು ನೆಕ್ಸ್ಟ್ ದಿನ ಎಲ್ಲ ಚೆನ್ನಾಗಿತ್ತಾ, ಕಂಫರ್ಟಬಲ್ ಆಗಿದ್ರಾ ಅಂತೆಲ್ಲ ಅವರೇ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಕೂಡ ಕೇಳ್ತಾ ಇದ್ರು. ಐ ಥಿಂಕ್ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಈ ಸಿನಿಮಾಗೆ, ಅಷ್ಟು ಪ್ಯಾಷನೆಟ್ ಆಗಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ಪ್ಯಾಷನೆಟ್ ಮತ್ತೆ ಹಾರ್ಡ್ ವರ್ಕಿಂಗ್ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಇನ್ ದಿ ಎಂಡ್ ರಿಸಲ್ಟ್ ಮ್ಯಾಟರ್ಸ್ ಅಲ್ವಾ. ಈ ರಿಸಲ್ಟ್ ನೀವು ಟೀಸರಲ್ಲಿ ನೋಡ್ದಂಗೆ ಆ್ಯಂಡ್ ಸಾಂಗ್ಸಲ್ಲಿ ನೋಡ್ದಂಗೆ ತುಂಬ ಡಿಫ್ರೆಂಟ್ ಆಗಿವೆ. ಆ ರಿಸಲ್ಟ್ ಕಾಣಿಸ್ತಿದೆ ಅಂತ ನಂಗೆ ಅನ್ಸುತ್ತೆ.